ನಮ್ಮ ಸೀನಿಯರ್ ಸಿಟಿಸನ್ಸು ಕೆಲವರು ಪತ್ರಕರ್ತರು ಫೋನ್ ಮಾಡಿ, ಸರ್ ಈ ರೀತಿ ಹಳೆಯದು ಕ್ಯಾಂಟೀನ್ ಇತ್ತಲ್ಲ ಡಿ ಸಿ ಆಫೀಸ್ ಹತ್ರ, ಅದನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನೋಡಿ ಅಂದರು. ನಾನು ತಕ್ಷಣ ಬಂದೆ. ಈ ಜಾಗ ನನಗೆ ಭಾಳ ಚಿರಪರಿಚಿತವಾಗಿರ್ತಕ್ಕಂಥದ್ದು. ಹಿಂದೆ ಇದು ಕ್ಯಾಂಟೀನ್ ಆಗಿತ್ತು. 72 to 75 ಇದು ಕ್ಯಾಂಟೀನ್ ಆಗಿತ್ತು, ಕ್ಯಾಂಟೀನ್ ಇತ್ತು. ಇಲ್ಲಿ ಯಾವುದೂ ಬೇರೆ ಕ್ಯಾಂಟೀನ್ ಇರಲಿಲ್ಲ. ಇದು ಸುತ್ತ ಪಾರಂಪರಿಕ ಕಟ್ಟಡ ಮಧ್ಯದಲ್ಲಿರ್ತಕ್ಕಂಥ ಒಂದು ಕಟ್ಟಡ. ಇದರಲ್ಲಿ ಏನು ಹೆಚ್ಚು ಕಲೆ ವಾಸ್ತುಶಿಲ್ಪ ಏನು ಮುಖ್ಯವಾಗಿಲ್ಲ, ಆದರೆ ಪಾರಂಪರಿಕ ಕಟ್ಟಡಗಳ ಮಧ್ಯದಲ್ಲಿರ್ತಕ್ಕಂಥ ಮತ್ತೊಂದು ಕಟ್ಟಡ. ಇದು ಪಾರಂಪರಿಕ ಲಕ್ಷಣಗಳನ್ನು ಹೊಂದಿದೆ. ಈಗ ನಮ್ಮ ಓಲ್ಡ್ ಡಿ ಸಿ ಆಫೀಸು ಇದು ಬಹಳ ವರ್ಷಗಳಿಂದನೂ ಇದು ಕ್ಯಾಂಟೀನ್ ಜೊತೆಯಲ್ಲೇ ಇರ್ತಕ್ಕಂಥದ್ದು. ಅಲ್ಲಿರೋರು ಸಹ ಎಲ್ಲ ಇಲ್ಲಿಗೆ ಬರ್ತಾಯಿದ್ರು ಸಾಯಂಕಾಲ ಮಧ್ಯಾಹ್ನ ಎಲ್ಲ. ಆಮೇಲೆ ಇದು ಸುತ್ತ ಪಾರಂಪರಿಕ ಕಟ್ಟಡಗಳಿದ್ದಾವೆ. ಡಿ ಸಿ ಆಫೀಸು, ಆ ಕಡೆ ಮಹಾರಾಣೀಸ್ ಕಾಲೇಜು, ಅದರ ಪಕ್ಕದಲ್ಲೇ ಮಹಾರಾಜಾಸ್ ಜೂನಿಯರ್ ಕಾಲೇಜು. ಈ ಎರಡೂ ಮಹಾರಾಜರ ಕಾಲದಲ್ಲೇ ಕಟ್ಟಿದಂತಹವು. ಡಿ ಸಿ ಆಫೀಸು ಅಷ್ಟೇ ಭಾಳ ಹಿಂದೆಯೇ 100 ವರ್ಷಕ್ಕೂ ಹಳೆದು, 120 ವರ್ಷ ಆಗಿರ್ತಕ್ಕಂಥ ಡಿ ಸಿ ಆಫೀಸ್ ಇದೆ. ಈ ಕಟ್ಟಡದ ಹಿಂಭಾಗದಲ್ಲೇ ಯುವರಾಜ ಕಾಲೇಜ್ ಇದೆ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಮಹಾರಾಜಾಸ್ ಕಾಲೇಜ್ ಇದೆ. ಈ ಕಟ್ಟಡದ ಎಡಭಾಗಕ್ಕೆ ಸ್ವಲ್ಪ ದೂರದಲ್ಲೇ ನಮ್ಮ ಕೃಷ್ಣರಾಜ ಬುಲೆವಾರ್ಡ್ ರೋಡ್ ಇದೆ. ಇನ್ನೂ ನೀವು ಸ್ವಲ್ಪ ಡೌನ್ ಹೋದರೆ ನಮ್ಮ JLB ರೋಡ್ ಇದೆ. ಇದರ ಮಧ್ಯದಲ್ಲಿರ್ತಕ್ಕಂಥ ಈ ಪಾರಂಪರಿಕ ಕಟ್ಟಡವನ್ನು ಉಳಿಸ್ಕೋಬೇಕೇ ಹೊರತು ಒಡೆಯೋದಲ್ಲ. ನಮ್ಮ ಸರ್ಕಾರನೇ ರಚನೆ ಮಾಡಿರ್ತಕ್ಕಂಥ ರೂಲ್ಸ್ ನೋಡಿ, 2020 ಹೆರಿಟೇಜ್ ರೆಗ್ಯುಲೇಷನ್ನಲ್ಲಿ ಯಾವುದೇ ಕಟ್ಟಡದ 100 ಅಡಿಗಳ ಸುತ್ತದಲ್ಲಿ ಏನು ಕಟ್ಟಬಾರ್ದು ಅಂತಿದೆ. 100 ಅಡಿ ಅಂತರದಲ್ಲಿದೆ, ಏನನ್ನೂ ಕಟ್ಟುವ ಹಾಗಿಲ್ಲ. ಇದನ್ನು ಕಾಪಾಡಬೇಕು. ಆಮೇಲೆ ಇದ್ರ ಜೊತೆಲಿ 2031ಗೆ ಸೇರಿದಂಥ ಮಾಸ್ಟರ್ ಪ್ಲ್ಯಾನ್ ಇದೆ. ಆ ಮಾಸ್ಟರ್ ಪ್ಲ್ಯಾನ್ನಲ್ಲೂ ಸಹ ಇದೇ ರೆಗ್ಯುಲೇಷನ್ನ ಹೇಳುತ್ತೆ. 100 ಅಡಿ, 200 ಅಡಿ, 300 ಅಡಿ ಅಂತ ಕೊಟ್ಟಿದ್ದಾರೆ ಅವರೇನೆ. ನೀವೇನೇ ಹಳೆಯ ಕಟ್ಟಡಗಳಿದ್ದರೆ 100 ಅಡಿ ಒಳಗಡೆ, 200 ಅಡಿ ಒಳಗಡೆ ಅದನ್ನು ಒಡಿಬಾರ್ದು. ಇರೋ ಕಟ್ಟಡವನ್ನು ಹಾಗೆ ಉಳಿಸ್ಕೋಬೇಕು, ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಇದೆ. ಸಂರಕ್ಷಣೆ ಮಾಡಿ, ನೀವು ಹೋಟೆಲ್ಲೇ ಮಾಡಿ, ಯಾರು ಬೇಡ ಅನ್ನಲ್ಲ. ಆದರೆ ಕಟ್ಟಡವನ್ನು ಉಳಿಸ್ಬೇಕು, ಅದನ್ನ ಸಂರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಹೌದು, ಈ ಜಾಗ ನಮ್ಮ ಡಿ ಸಿ ಆಫೀಸ್ ಮುಂದೆ ಒಂದು ಲೋಹದ ಶಿಲ್ಪ ಇದೆ. ಅದು ತುಂಬ ಹಳೇದು. ಅವರು ಜೇಮ್ಸ್ ಗಾರ್ಡನ್ ಅಂತ ಅವ್ರ ಹೆಸರು. ಅವರು ಮಹಾರಾಜರಿಗೆಲ್ಲ ಟ್ಯೂಟರ್ ಆಗಿದ್ದಂಥವ್ರು. ಅವರು ಈ ಜಾಗವೆಲ್ಲವನ್ನು ಬಿಟ್ಕೊಟ್ಬಿಟ್ಟು ಹೋದರು. ಬಿಟ್ಕೊಟ್ಬಿಟ್ಟು ನೀವೆಲ್ಲ ಕಟ್ಟಡ ಏನು ಬೇಕು ಕಟ್ಕೊಳ್ಳಿ ಅಂತ. ಅವರಿಗೆ ಗೌರವ ಕೊಡಬೇಕೇ ಹೊರತು ಒಡೆದ್ಬಿಟ್ಟು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟೋದಲ್ಲ. ದಯವಿಟ್ಟು ಇದನ್ನು ಉಳಿಸಿ, ಇದನ್ನೇ ನೀವು ಹೋಟೆಲ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಸಂರಕ್ಷಣೆ ಮಾಡಿ, ಒಡಿಬೇಡಿ. ಇದು ಸಂರಕ್ಷಣೆ ಮಾಡಿ. ಅದಕ್ಕೇನು ಮಾಡಬೇಕು, ನಮ್ಮ ಅನುಮತಿ ಅಷ್ಟೇ, ಕಳಕಳಿಯ ಮನವಿ. ದಯವಿಟ್ಟು ಅದನ್ನು ನೀವು ಪಾರಂಪರಿಕ ಕಟ್ಟಡವಾಗಿ ಉಳಿಸ್ಕೊಂಡು ಜೇಮ್ಸ್ ಗಾರ್ಡನ್ ಅಂತವ್ರಿಗೆ ಮರ್ಯಾದೆ ಕೊಡಿ ಅಂತ ನಾವು ಕೇಳ್ಕೊಳ್ಳೋದು.